ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಅವ್ರದ್ದು ಮತ್ತು ವಿನಯ್ ಅವ್ರದ್ದು ಸ್ಟಾಪ್ ಆಗವಲ್ತಂತಲೇ ಹೇಳ್ಬೋದು. ಯಾಕಂತಂದರೆ ದಿನದಿಂದ ದಿನಕ್ಕೆ ಹೆಚ್ಚಾಕಂತಾನೆ ಹೋಗಕತ್ತದ ಹೊರತಾಗಿ ಇವರಿಬ್ಬರದು ಕಡಿಮೆ ಆಗವಲ್ತಂತಲೇ ಹೇಳ್ಬೋದು. ಯಾಕಂತಂದರೆ ಇಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್, ಹೊರಗಡೆಯಿಂದ ಬಂದಾಗಿಂದನೂ ಕೂಡ ಒಳ್ಳೆ ಫ್ರೆಂಡ್ಸ್, ನಾವು ಹಿಂಗೆ ಇರೋಣ. ಆಮೇಲೆ ಸುದೀಪ್ ಸರ್ ಅವರ ಎರಡು ಕೈಯಲ್ಲಿ ನೀವು ನಾನು ಇಬ್ಬರು ಇರೋಣ ಅಂಥೇಳಿ ಅಷ್ಟೆಲ್ಲ ಮನಸ್ಸಿಂದ ಮಾತಾಡಿಕೊಂಡು ಅಷ್ಟೆಲ್ಲ ಚೆನ್ನಾಗಿದ್ದವರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳನ್ನು ತುಂಬ ಪರ್ಸ್ನಲ್ ಆಗಿ ತಗೊಂಡು ಅಷ್ಟೊಂದು ದೂರ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟೊಂದು ದೂರ ಆಗೋದಕ್ಕೆ ಇದು ಪರ್ಸ್ನಲ್ ಆಗಿ ತಗೊಳ್ಳುವಂತಹ ವಿಚಾರ ಏನಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಆ ಒಂದು ಕ್ಷಣಕ್ಕೆ ತಗೊಂಡು ಆಮೇಲೆ ಆ ಒಂದು ಟಾಸ್ಕ್ ಮುಗಿದ್ಮೇಲೆ ಮತ್ತೆ ನಾರ್ಮಲ್ ಆಗಿ ಅದೆಲ್ಲವನ್ನ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆದರೆ ಇವರಿಬ್ಬರು ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಕೊಂತ ಹೋಗಕತ್ತದ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಾರ್ಡ್ಗಳು ಕೊಡುವಾಗ ಕೂಡ ಹೇಳಿದರು, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಗೊತ್ತಿದೆ ಅಲ್ವಾ, ಅಂದರೆ ಇದು ಬೇಳೆ ಬೇಯಿಸ್ಕೊಳ್ಳುತ್ತಾ ಇದ್ದಾರೆ ಕಾರ್ತಿಕ್ ಅವ್ರು ಅಂತ ಹೇಳಿ ವಿನಯ್ ಅವ್ರು ಹೇಳಿದಾರಲ್ವ. ಸೊ ಅವ್ರಿಗೆ ಅದಕ್ಕೆ ತುಂಬ ಕೋಪ ಬಂದಿದೆ ಕಾರ್ತಿಕ್ ಅವ್ರಿಗೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಫ್ರೆಂಡ್ ಅಂದಮೇಲೆ ಎಲ್ಲ ಕೆಲವೊಂದು ಮಾಡಿಸ್ಕೊತೀವಿಲ್ಲ ಮಾಡ್ತೀವಿ ಅವರಿಗೋಸ್ಕರ, ಏನಾಗುತ್ತೆ ಅದರಲ್ಲಿ ಮಾಡಿದರೆ ಏನು ತಪ್ಪು ಅಂಥೇಳಿ ಈ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ಇಲ್ಲಿ ವಿನಯ್ ಅವ್ರು ಇದ್ದಾರಲ್ಲ, ಈ ಥರ ಬೇಳೆ ಬೇಯಿಸ್ಕೊಳ್ಳೋಕೆ ಯಾರಿಗೂ ಬರೋಲ್ಲ, ನಿನ್ಗೆ ಅಷ್ಟೇ ಬರುತ್ತೆ ಅಂಥೇಳಿ ಮಾತಿನ ಮಾತು ಜಾಸ್ತಿ ಆಯ್ತು ಅಂತಲೇ ಹೇಳ್ಬೋದು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಆಮೇಲೆ ಇದು ಒಂದು ವಿಚಾರ ಎಲ್ಲಿಗೆ ಬಂತು ನಿಂತಪ್ಪ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡಿದ್ರ ಅಂತಲೇ ಹೇಳ್ಬೋದು ಕಾರ್ತಿಕ್ ಅವರು ಮತ್ತು ತನಿಷಾ ಅವರು. ಆ ಒಂದು ವಿಚಾರ ಕಿವಿಗೆ ಬಿತ್ತನೋಕ್ಕಿನ್ನ ಅಲ್ಲೇ ಇದ್ರೆ ಅಲ್ವಾ. ಸೊ ಅವ್ರಿಗೂ ಗೊತ್ತಾಯ್ತಲ್ಲ, ಎಲ್ಲ ಮತ್ತೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತ ಹೇಳಿಬಿಟ್ಟು ಸಂಗೀತ ಅವರು ಹೊರಗಡೆ ಬಂದರು. ಅವಾಗ ವಿನಯ್ ಅವ್ರ ಹತ್ರ ಮಾತಾಡಕತ್ತಿದ್ರು, ಏನು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರಾ ಅಂಥೇಳಿ ವಿನಯ್ ಅವರು ಕೂಡ ಹೇಳಿದರು. ಆಮೇಲೆ ಕಾರ್ತಿಕ್ ಅವ್ರು ಬಂದು ಇಲ್ಲಿ ಕೂಡ ಮತ್ತೆ ಅದೇ ಸ್ಟಾರ್ಟ್ ಮಾಡಿದ್ರು, ಅಂದರೆ ಬೇಳೆ ಬೇಯಿಸ್ಕೊಳ್ತಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳಿ ಮತ್ತೆ ಅದೇ ಮಾತನ್ನು, ಅಂದರೆ ಹಳೇದೇನಿತ್ತು ರಾತ್ರಿ ಎಲ್ಲ ಏನಾಗಿತ್ತು ಅದೇ ಮತ್ತೆ ಪುನರಾವರ್ತನೆ ಮಾಡಿದ್ರ ಅಂತಲೇ ಹೇಳ್ಬೋದು. ಇಲ್ಲಿ ವಿನಯ್ ಅವ್ರು ಸುಮ್ಮನೆ ಇರ್ತಾರಾ, ಅವ್ರು ಬೇಳೆ ಬೇಯಿಸ್ಕೊಳಕ್ಕೆ ಬಂದರು, ಬೇಯಿಸೋಕೆ ಏನೇ ಮಾಡಿದ್ರು ಕೂಡ ನಾವು ಬೇಯಿಸದೇ ಇರ್ತೀವ, ಅವ್ರು ಬೇಳೆ ಯಾರು ಅಂತ ಹೇಳಿ ಹುಡುಕಿದ್ರು ಕೂಡ ಬೇಯಿಸದೆ ನಾವು ಬಿಡ್ತೀವ ಅಂತ ಹೇಳಿ ಒಂದು ಮಾತನ್ನು ಹಾಡಿದ್ರ ಅಂತಲೇ ಹೇಳ್ಬೋದು. ಇವರಿಬ್ಬರು ಮಾತ್ರ ದಿನಕ್ಕೆ ಕೋಪ ಮತ್ತು ಆ ಒಂದು ದ್ವೇಷ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಲಾಸ್ಟಿಗೆ ನೀವು ಒಂದು ನೋಡಿದ್ರ ಏನಪ್ಪ ಅಂತಂದರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರು ಒಬ್ಬೊಬ್ಬರನ್ನೇ ಆಗಿ ಒಳಗೆ ಕರೆದ್ರಲ್ವಾ. ಸೊ ಕರೆದಾಗ ಒಂದು ಕೇಳಿದ್ರು ಏನಂತಂದ್ರೆ, ಈ ಒಂದು ಫಿನಾಲೆಗೆ ನೀವು ಹೋಗ್ತೀರಾ ಅಂತಂದರೆ ನಿಮ್ಮ ಜೊತೆ ಇನ್ನೊಬ್ರದ್ದು ಕೈ ಯಾರ್ದಿರುತ್ತೆ, ಅಂದರೆ ಸುದೀಪ್ ಸರ್ ಅವ್ರ ಕೈಯಲ್ಲಿ ಎರಡು ಇರ್ತಾವಲ್ಲ, ಎರಡು ಕೈ ಯಾರ್ಯಾರ್ದಾಗಿರುತ್ತೆ ಹೇಳಿ ಅಂತ ಹೇಳಿ ಕೇಳಿದಾಗ ಒಂದು ನನ್ನ ಹೆಸರು ಒಂದು ಅವ್ರ ಹೆಸರು ಅಂತ ಹೇಳಿ ಈ ಥರ ಹೇಳಕತ್ತಿದ್ರಲ್ವ ಎಲ್ಲರೂ ಕೂಡ. ಅವಾಗ ಇಲ್ಲಿ ಕಾರ್ತಿಕ್ ಅವರು ವಿನಯ್ ಅವರ ಹೆಸರು ಬರೆದಿದ್ರು, ವಿನಯ್ ಅವರು ಕಾರ್ತಿಕ್ ಅವ್ರ ಹೆಸರು ಬರ್ತಿದ್ರು. ಇಬ್ಬರು ಕೂಡ ಅಸಲು ಬಿಟ್ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಇಷ್ಟು ದಿನ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನೇ ದ್ವೇಷ ನಡೆದ್ರೂ ಕೂಡ ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಇಷ್ಟೊಂದು ಇದು ಮಾಡ್ತಿದಾರಲ್ಲಪ್ಪ, ಅಂದರೆ ಇಷ್ಟೊಂದು ದ್ವೇಷ ಸಾಧಿಸ್ತಿದ್ದಾರೆ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಅದು ಒಂದು ಲಾಸ್ಟಿಗೆ ಸ್ಟಾಪ್ ಆಯ್ತಲ್ವಾ, ಅದು ಒಳ್ಳೇದಂತಾನೆ ಅನಿಸಿತು. ಯಾಕಂತಂದರೆ ಇಲ್ಲಿವರೆಗೂ ಕೂಡ ಬೇಳೆ ಬೇಯಿಸ್ಕೊತಿದ್ದಿ ಹಿಂಗ ಅಂತ ಹೇಳಿ ಒಂದ್ರ ಮೇಲೆ ಒಂದು ದ್ವೇಷದ ಮಾತುಗಳು, ಕೋಪದ ಮಾತುಗಳು ಇಷ್ಟೆಲ್ಲ ಆಡ್ತಾ ಇದ್ರಲ್ವ. ಸೊ ಲಾಸ್ಟಿಗೆ ಅದು ಎಲ್ಲಿಗೆ ಬಂತು ನಿಂತಪ್ಪ ಅಂತಂದರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರಿಗೂ ಕೂಡ ಅಷ್ಟೊಂದು ಶತ್ರುತ್ವ ಇಲ್ಲ. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ್ಮೇಲೆ ಕೂಡ ನಾವು ಒಳ್ಳೆ ಫ್ರೆಂಡ್ಸ್ ಆಗಿರ್ತೀವಿ ಅನ್ನೋದಕ್ಕೆ ಇದೊಂದು ಮತ್ತೆ ಸಾಕ್ಷಿ ಆಯ್ತು ಅಂತಲೇ ಹೇಳ್ಬೋದು. ಬಟ್ ಇವರಿಬ್ಬರು ಫ್ರೆಂಡ್ಶಿಪ್ ಹೊರಗಡೆ ಬಂದಮೇಲೆ ಇದೇ ಥರ ಚೆನ್ನಾಗಿರುತ್ತೆ, ಅಂದರೆ ಮೊದಲೇ ಇತ್ತರಲ್ಲ ಹೊರಗಡೆ ಇದ್ದಾಗ 10 ವರ್ಷದ ಫ್ರೆಂಡ್ಶಿಪ್ ಅದೇ ಥರ ಚೆನ್ನಾಗಿರ್ತಾರ, ಅಥವಾ ಈ ಒಂದು ಬಿಗ್ ಬಾಸ್ ಮನೇಲಿ ಆಯ್ತಲ್ಲ ಇದನ್ನೆಲ್ಲ ನೆನೆಸ್ಕೊಂಡು ಆಮೇಲೆ ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಫ್ರೆಂಡ್ಶಿಪ್ ದೂರನೇ ಮಾಡ್ಕೊತಾರ, ಕಾದು ನೋಡಬೇಕಾಗಿದೆ ಅಷ್ಟೇ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಒಬ್ರನ್ನೊಬ್ರು ಬಿಟ್ಕೊಟ್ಟಿಲ್ಲ ಅನ್ನೋದು ಒಂದು ದೊಡ್ಡ ವಿಚಾರ, ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಏನೇ ಆಗಲಿ ಫ್ರೆಂಡ್ಸ್ ಮಧ್ಯೆ ಆ ಒಂದು ಫ್ರೆಂಡ್ಶಿಪ್ನ ಬಿಟ್ಕೊಡ್ಬಾರ್ದು ಅನ್ನೋದಕ್ಕೆ ಮತ್ತೆ ಸಾಕ್ಷಿ ಆಯಿತು ಬಿಗ್ ಬಾಸ್ ಅನ್ಬೋದು. ಈ ಒಂದು ಬಿಗ್ ಬಾಸ್ ನೋಡ್ತಾ ಪ್ರತಿಯೊಂದನ್ನ ಕೂಡ ಕಲ್ಕೊಂತ ಬಂದಿದ್ದಾರೆ ಇಲ್ಲಿವರೆಗೆ ಎಲ್ಲರೂ ಅಂತಾನೆ ಹೇಳ್ಬೋದು. ಬಟ್ ಇದು ಒಂದು ವಿಚಾರ ಮತ್ತೆ ಇದು ಒಂದನ್ನು ಕೂಡ ಕಲ್ಕೊಂಡ್ರ ಅಂತಾನೆ ಹೇಳ್ಬೋದು. ಯಾರೇ ಆಗಲಿ ಏನೇ ಬರಲಿ ಲೈಫಲ್ಲಿ, ಬಟ್ ಫ್ರೆಂಡ್ನ ಮಾತ್ರ ಬಿಟ್ಕೊಡ್ಬಾರ್ದು ಅನ್ನೋದಕ್ಕೆ ಮತ್ತೆ ಸಾಕ್ಷಿ ಆಯ್ತು ಅಂತಾನೆ ಹೇಳ್ಬೋದು. ಸೊ ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.